ಹಲೋ ಗೈಸ್, ನಾನು ಯಶಸ್. ಇವತ್ತು ನಾವು ನೋಡ್ತಾ ಇರೋದು ಮಹೇಂದ್ರದೊಂದು ಬ್ಯೂಟಿಫುಲ್ ಕಾರು, ಅದೇ ಮಹೇಂದ್ರ ಥಾರ್ 3 ಡೋರ್. ಇದರಲ್ಲಿ ಒಂದು ಏನಂತ ಹೇಳ್ತಾರೆ, ಯಂಗ್ಸ್ಟರಲ್ಲಿ ಒಂದು ಕ್ರೇಜಿ ಅಂತ ಹೇಳಿದ್ರೆ, ಕ್ರೇಜಿ ಗಾಡಿ ಬೇಕು ಅಂತ ಹೇಳಿದ್ರೆ ಮಹೇಂದ್ರದ ಥಾರ್ ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು. ಸೊ ಈಗ ನೋಡ್ಬೋದು, ಇದು ಆಲ್ಮೋಸ್ಟ್ 2023 ಗಾಡಿ, 3 ವರ್ಷ ಆಯಿತು ಆಲ್ಮೋಸ್ಟ್, ಇನ್ನೂ ಸ್ಟಾಕಲ್ಲೇ ಇಟ್ಟಿದ್ದಾರೆ. ಸೊ ಎಲ್ಲೋ ಕಮ್ಮಿ ಜನ ಮಾತ್ರ ಈ ಥರ ಮಾಡೋದು. ಇಲ್ಲ ಅಂತ ಹೇಳಿದ್ರೆ ಒಬ್ಬೊಬ್ಬರು ಹೆಡ್ಲೈಟ್ ಚೇಂಜ್ ಮಾಡ್ತಾರೆ, ಇಲ್ಲ ಬಂಪರೇ ಚೇಂಜ್ ಮಾಡಿಬಿಡ್ತಾರೆ. ಸೊ ಇದು ನೋಡಿ, ಇಲ್ಲಿ ಬಂದರೆ ಅಲೋಜನ್ ಒಂದು ಲೈಟ್ ಬರುತ್ತೆ. ಸೊ ಗ್ರಿಲ್ ಥಾರ್ ಅಂತ ದೊಡ್ಡದಾಗಿ ಬರೆದಿದ್ದಾರೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿಂದ ಹತ್ತಿ ಇದಕ್ಕೂ ಹತ್ಬೋದು. ಸೊ ಅದೆಲ್ಲ ಸಾಹಸ ಬೇಡ ಈಗ. ಸೊ ಇಲ್ಲಿ ನಂಬರ್ ಪ್ಲೇಟ್ ಹಾಕೋಕ್ಕೆ ಜಾಗ. ಸೊ ಇಲ್ಲಿ ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ವಾಟರ್ ವೈಡಿಂಗ್ ಅಂತ ಹೇಳಿದ್ರೆ, ಜಾಸ್ತಿ ವಾಟರ್ ಇರೋ ಕಡೆ ಗಾಡಿ ಹೊಡೆದ್ರೆ ಈ ನಂಬರ್ ಪ್ಲೇಟ್ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ಫಾಗ್ ಲೈಟ್ ಇದೆ, ಜೊತೆ ಇಂಡಿಕೇಟರ್ ಇಲ್ಲಿ DRLs ಇಲ್ಲಿ ಬರುತ್ತೆ. ಈ ಗಾಡೀಲಿ 2 ಥರ ಇಂಜಿನ್ ಬರುತ್ತೆ. ಸೊ ಈ ಇಂಜಿನ್ ಬಗ್ಗೆ ಮಾತಾಡಿದ್ರೆ 2 ಥರ ಇಂಜಿನ್ ಆಪ್ಷನ್ ಮಹೇಂದ್ರ ಥಾರ್ ಅವ್ರು ಕೊಡ್ತಾರೆ. ಒಂದು ಪೆಟ್ರೋಲ್ ಇಂಜಿನು ಮತ್ತು ಇನ್ನೊಂದು ಡೀಸೆಲ್ ಇಂಜಿನ್ನು. ಪೆಟ್ರೋಲ್ ಇಂಜಿನ್ ಬರೋದಾದ್ರೆ 2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ, ಒನ್ ಆಫ್ ದ ಬೆಸ್ಟ್ ಪೆಟ್ರೋಲ್ ಇಂಜಿನ್. ಡೀಸೆಲ್ ಇಂಜಿನ್ ಬಗ್ಗೆ ಮಾತಾಡಿದ್ರೆ ಮಹೇಂದ್ರಗೆ ಡೀಸೆಲ್ ಇಂಜಿನ್ನು ಬೆಸ್ಟ್ ಅಂದರೆ ಬೆಸ್ಟ್ ಆಫರ್ ಮಾಡ್ತಾರೆ. ಸೊ ಇದು ಬಂದುಬಿಟ್ಟು 2 ಲೀಟರ್ ಡೀಸೆಲ್ ಇಂಜಿನ್ನು. ಇದು ಆಲ್ಮೋಸ್ಟ್ 150 PS ಆಫ್ ಪವರ್ ಮತ್ತು 300 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ನೋಡ್ಬೋದು ಹೆಂಗಿದೆ ಅಂತ ಇಂಜಿನ್ ಇದೆಲ್ಲ ನೋಡಿ. ಬ್ಯಾಟ್ರಿ ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ಸೊ ಬಾನೆಟ್ನ ಕ್ಲೋಸ್ ಮಾಡೋಣ. ಅಯ್ಯಪ್ಪ, ನಿಜವಾಗ್ಲೂ ಗುರು, ಇದೊಂದು 4 ಸತಿ ಹಿಂಗೆ ಆಟ ಆಡಿದ್ರೆ ಬೈಸಿಪ್ಸ ಬಂದುಬಿಡುತ್ತೆ. 1 2 3. ಸೊ ಹಾಕೋಣ. ಸೊ ಇದನ್ನು ಹೆಂಗೆ ಅಂತ ಹೇಳಿದ್ರೆ, ಫಸ್ಟು ಇದನ್ನು ಓಪನ್ ಮಾಡಬೇಕು. ಹಿಂಗೆ ಹಾಕಿ ಹಿಂಗೆ ಇದನ್ನು ಫಸ್ಟ್ ಹಾಕಿ ಇದನ್ನು ಹಾಕಬೇಕು. ಅದೇ ಥರ ಇದನ್ನು ತೆಗಿಬೇಕು, ಇದನ್ನು ಫಸ್ಟ್ ಹಾಕಬೇಕು ಕ್ಲಿಪ್ನ, ಆಮೇಲೆ ಇದನ್ನು ಹಾಕಬೇಕು. ಸೊ ಫ್ರಂಟಿಂದ ನೋಡಿ ಹಿಂಗೆ ಕಾಣುತ್ತೆ ಅಂತ. ಸೊ ಗ್ಲಾಸ್ ಏರಿಯಾ ನಿಮಗೆ ಚಿಕ್ಕದು ಬರುತ್ತೆ, ಜೊತೆಗೆ ವೈಪರ್ ನೋಡೋದಾದರೆ ನಿಮಗೆ ಏರಟ್ವಿನ್ ವೈಪರ್ ಬರುತ್ತೆ. ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ. ಸೊ ಬಾನೆಟ್ ಮೇಲೆ ಹತ್ತೋದಿರ್ಬೋದು, ಇಲ್ಲಿಂದ ಅಲ್ಲಿಗೂ ಹತ್ಕೋಬೋದು. ಇದು ಹಾಟ್ ಟಾಪ್ ಬರುತ್ತೆ. ಜೊತೆಗೆ ಸೈಡಿಗೆ ಬರೋದಾದರೆ ನಿಮಗೆ ಇಲ್ಲಿ ಒಂದು ಅಲಾಯ್ ವೀಲ್ ಬರುತ್ತೆ. ಇದರ ಎಕ್ಸಾಕ್ಟ್ ಸೈಜ್ ಹೇಳಿದ್ರೆ 255/65 or 18 ಇಂಚಸ್ ಅಲಾಯ್ ವೀಲ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದರಲ್ಲಿ 4 ಡಿಸ್ಪ್ಲೇ ಬರುತ್ತೆ, ಇಂಡಿಕೇಟರ್ ಇಲ್ಲಿ ಬರುತ್ತೆ. ಸೊ ಇದೊಂದು ಹಾರ್ಡ್ ಕ್ಲಾಡಿಂಗ್ ಥಾರ್ ಅಂತ ಬ್ಯಾಡ್ಜಿಂಗು. ಇದರಲ್ಲಿ ನೋಡಿ ಎಷ್ಟು ಥಾರ್ ಅಂತ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. 1 2 3 ಮುಂದೆ ಹಾಕಿದ್ದಾರೆ, ಮತ್ತು ಹಿಂದೆ ಅನಿಸ್ತಿದೆ, ಒಳಗಡೆ ಒಂದಷ್ಟಿದೆ. ಸೊ ಸೈಡ್ ಆ್ಯಂಗಲಿಂದ ನೋಡ್ಬೋದು ಹಿಂಗಿದೆ ಅಂತ ಹೇಳ್ಬಿಟ್ಟು. ಆಟೋ ಫೋಲ್ಡ್ ಆ್ಯಂಡ್ ರಿಟ್ರಾಕ್ಟಬಲ್ ಅಲ್ಲ, ಬಟ್ ಅಡ್ಜಸ್ಟ್ ಮಾಡ್ಬೋದು ಒಳಗಡೆಯಿಂದ. ಸೊ ಬ್ಲ್ಯಾಕ್ ಡೋರ್ ಆ್ಯಂಡರ್ ಕೀ ಹಾಕೋಕ್ಕೆ ಜಾಗ. ಸೊ ಇದು ಬಂದುಬಿಟ್ಟು ಗ್ಲಾಸ್ ಓಪನ್ ಮಾಡೋಕ್ಕಾಗಲ್ಲ, ಯಾಕಂದರೆ 3 ಡೋರು. ಓಪನ್ ಆಗಬೇಕು ಅಂತ ಹೇಳಿದ್ರೆ 5 ಡೋರಿಗೆ ಹೋಗಬೇಕು. ಸೊ ರಿಯರಿಗೆ ಬರೋದಾದ್ರೂ ಅಷ್ಟೇ 18 ಇಂಚಸ್ ಟೈರ್ ಬರುತ್ತೆ. 255/65 or 18 ಇಂಚಸ್ ಟೈರ್ ಬರುತ್ತೆ. ಸೊ ಇದು ಬಂದುಬಿಟ್ಟು 4x4 ವರ್ಷನು. ತುಂಬ ಜನ ರಿಯರ್ ವೀಲ್ ಡ್ರೈವ್ ತಗೊಂಡು 4x4 ಡ್ರೈವಿಂದು ಬ್ಯಾಡ್ಜಿಂಗ್ ಹಾಕೊಂಬಿಡ್ತಾರೆ. ಬಟ್ ಅದೆಲ್ಲ 4 ವೀಲ್ ಡ್ರೈವ್ ಅಲ್ಲ, ರಿಯಲ್ 4 ವೀಲ್ ಡ್ರೈವ್. ಒಳಗಡೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಆಪ್ಷನ್. ಇಲ್ಲಿ ನೋಡೋದಾದರೆ ಒಂದು ಸ್ಪೇರ್ ವೀಲ್ ಹಾಕಿದ್ದಾರೆ ಇಲ್ಲಿ ಮೇಲ್ಗಡೆ. ಹಿಂದ್ಗಡೆ 2 ಪಾರ್ಕಿಂಗ್ ಸೆನ್ಸರ್ ಹಾಕಿದ್ದಾರೆ, ರಿಫ್ಲೆಕ್ಟರ್ ಬರುತ್ತೆ. ಇಲ್ಲಿ ಟೈಲ್ ಲೈಟ್ ಬರುತ್ತೆ, ಬಟ್ ಇದೆರಡು ಬಂದುಬಿಟ್ಟು ಇಂಡಿಕೇಟರ್ ಮತ್ತು ರಿವರ್ಸ್ ಲೈಟ್ ಅಲೋಜನ್ ಬರುತ್ತೆ. ಸೊ ಇದನ್ನು ಓಪನ್ ಮಾಡಿದ್ರೆ ಹೆವಿ ಇದೆ ಗುರು, ಮಹೇಂದ್ರದ ಬಿಲ್ಡ್ ಸುಮ್ಮನೆ ಏನಲ್ಲ. ಸೊ ಇದು ಗ್ಲಾಸ್ ಏರಿಯಾ. ಇದರಲ್ಲಿ ಡಿಫಾಗರ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ಡಿಫಾಗರ್ ಏನಂತ ಹೇಳಿದ್ರೆ ಈ ಥರ ವೈರಿಂಗ್ ಎಲ್ಲ ಕಾಣುತ್ತೆ, ಆ ಥರ ಮಾಡಿದ್ದಾರೆ. ಸೊ ಐ ಮೌಂಟ್ ಸ್ಟಾಪ್ ಲೈಟ್ ಇದು. ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ಸಿಗುತ್ತೆ ನಿಮಗೆ, 2-3 ಜನಕ್ಕೆ ಇಡೋಷ್ಟು. ಒಂದು ಸೂಟ್ ಕೇಸ್ ಇಡ್ಬೋದು, ಅಥವಾ ಚಿಕ್ಕದು 2 ಸೂಟ್ ಕೇಸ್ ಇಡ್ಬೋದು. ಇಲ್ಲ ಡಫಲ್ ಬ್ಯಾಗ್ ಇದ್ದರೆ ಒಂದು 4-5 ಹಾಕ್ಬೋದು, ಅದಕ್ಕಿಂತ ಜಾಸ್ತಿ ಅಂತೂ ಹಾಕೋಕ್ಕಾಗಲ್ಲ. ಸೊ ತುಂಬ ಜನ ಏನು ಮಾಡ್ತಾರೆ, ಫಸ್ಟ್ ಇದನ್ನು ಹಾಕ್ಬಿಟ್ಟು ಆಮೇಲೆ ಇದನ್ನು ಹಾಕೊಂಡು ಎಷ್ಟೋ ಜನ ಗ್ಲಾಸ್ ಹೊಡ್ಕೊಂಡಿದ್ದಾರೆ. ಸೊ ಫಸ್ಟ್ ಇದನ್ನು ಹಾಕಬೇಕು, ದೆನ್ ಇದನ್ನು ಹಾಕಬೇಕು. ಸೊ ಇಲ್ಲಿ ಬರೋದಾರ ನಿಮಗೆ ಪೆಟ್ರೋಲ್ ಡೀಸೆಲ್ ಏನು ಬೇಕೋ ಅದು ಹಾಕ್ಬೋದು. ಇಲ್ಲಿಂದನೇ ಆ್ಯಡ್ ಬ್ಲೂ ಕೂಡ ಹಾಕ್ಬೋದು. 1 ಸೆಕೆಂಡ್, ಕೀಯಲ್ಲಿದೆ. ಸೊ ಇನ್ನೊಂದು ಇದರ ನೆಗೆಟಿವ್ ಏನಂತ ಹೇಳಿದ್ರೆ, ಪ್ರತಿ ಟೈಮು ನೀವು ಪೆಟ್ರೋಲ್ ಡೀಸೆಲ್ ಹಾಕಿಸ್ಬೇಕಂದ್ರೆ ಕೀ ಆಫ್ ಮಾಡಿ ಕೊಡಬೇಕು. ಸೊ ಇಲ್ಲಿ ನೋಡಿ, ಡೀಸೆಲ್ ಹಾಕೋಕ್ಕೆ, ಇದು ಆ್ಯಡ್ ಬ್ಲೂ ಹಾಕೋಕ್ಕೆ. ಸೊ ಈ ಸೆಕೆಯಲ್ಲಿ ನಿಮಗೆ ಏನಂತಾರೆ, AC ಆಫ್ ಮಾಡಿಬಿಟ್ಟು ಕೀ ಕೊಡಬೇಕಲ್ಲ, ಅದನ್ನು ರಾಕ್ಸಲ್ಲಿ ನಿಮ್ಮನ್ನು ಸಾಲ್ವ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ನಿಮ್ಮದು ಡೋರ್ ಓಪನರು, ಇಲ್ಲಿ ಗ್ರ್ಯಾಬ್ ಹ್ಯಾಂಡಲು, ಇಲ್ಲಿ 1 ಲೀಟರ್ ಬಾಟಲ್ ಇಡೋಷ್ಟು ಕೆಪಾಸಿಟಿ ಬರುತ್ತೆ. ಸೊ ರಿಯರಿಗೆ ಹೋಗಬೇಕು ಅಂತ ಹೇಳಿದ್ರೆ ನೀವು ಇಲ್ಲೊಂದು ಏನಂತ ಇದೆ, ಇದನ್ನು ಇಟ್ಕೊಳ್ಳಿ, ಇದನ್ನು ಇಟ್ಕೊಂಡು ಮುಂದೆ ಇದನ್ನು ತಳ್ಬೋದು.
ಸೊ ತಳ್ಳಿದ್ರೆ ನಿಮಗೆ ಇಷ್ಟು ಸ್ಪೇಸ್ ಇದೆ. ಸ್ವಲ್ಪ ಈಗ ಯಂಗ್ಸ್ಟರ್ಸ್ ಇದ್ದವರು ಆರಾಮಾಗಿ ಹತ್ತು ಹೋಗ್ತಾರೆ, ಬಟ್ ಏಜ್ ಆದಂಥವ್ರಿಗೆ ಸ್ವಲ್ಪ ಕಷ್ಟ. ಸೊ ಹಿಂದೆ ಹೋಗ್ಬೇಕಂದ್ರೆ ಒಂದು ಸ್ಟೆಪ್ ಇಲ್ಲಿಗೆ ಹಾಕಿ ಇದನ್ನು ಇಲ್ಲಿ ಇಟ್ಕೊಳ್ಳಿ, ಆರಾಮ್ಸೆ ಒಳಗಡೆ ಬರ್ತೀರಾ. ಸೊ ಹಾಂ, ಒಳಗಡೆ ಬಂದು ಕೂತಾದ್ಮೇಲೆ ಈಗ ಡೋರ್ ಹಾಕಬೇಕು ಅಂದ್ರೂ ಫಸ್ಟ್ ಡೋರ್ ಹಾಕು. ಹಾಂ, ಸೊ ಹಿಂದೆ ಸ್ಪೇಸ್ ನೋಡೋದಾದರೆ ಸ್ಪೇಸ್ ನಿಮಗೆ ಬೇಜಾನ್ ಸಿಗುತ್ತೆ, ಏನು ಇಶ್ಯೂನೇ ಇಲ್ಲ. ಸೊ ಏನಕ್ಕೆ ಒಂದು ಸ್ವಲ್ಪ ಕ್ಲಾಸ್ಟ್ರೋಫೋಬಿಕ್ ಅನಿಸುತ್ತೆ, ಯಾಕಂತ ಹೇಳಿದ್ರೆ ಇಲ್ಲಿ ವಿಂಡೋ ಓಪನ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಅಷ್ಟೇ, ಈಗ ಕೈ ಇಡಬೇಕು ಅಂತ ಹೇಳಿದ್ರೆ ಹ್ಯಾಂಡ್ ರೆಸ್ಟ್ ಕೊಡಬೇಕಿತ್ತು. ಸೊ ಇಲ್ಲಿ ಬಂದುಬಿಟ್ಟು ಅಡ್ಜಸ್ಟಬಲ್ ಹೆಡ್ರೆಸ್ಟು, ಇದನ್ನು ನಾವು ರಿಕ್ಲೈನ್ ಕೂಡ ಮಾಡ್ಕೊಬೋದು ಮತ್ತು ಸ್ಟ್ರೈಟ್ ಕೂಡ ಮಾಡ್ಬೋದು. ನಿಮಗೆ ಇದು ಒಂದು ಸ್ಟೆಪ್ಪು ಪೂರ್ತಿ ರಿಕ್ಲೈನ್ ಅಂದರೆ ಇದು ಸೆಕೆಂಡ್ ಸ್ಟೆಪ್ಪು. ಸೊ ಹಿಂಗೆ ಕೂತ್ರೆ ಆ್ಯಕ್ಚುಲಿ ಇದರಲ್ಲಿ ಬಾಡಿ ರೋಲ್ ತುಂಬ ಇರೋದ್ರಿಂದ ನಿಮಗೆ ಹಿಂದೆ ಕೂತ್ಕೊಂಡು ಸಿಕ್ಕಾಬಟ್ಟೆ ಹಿಂಗೆ ಆಗುತ್ತೆ. ಬಟ್ ಬಾಯ್ಸ್ ಫಸ್ಟ್ ಪ್ರಿಯಾರಿಟಿ ಏನು ಬಂದುಬಿಟ್ಟು ಡ್ರೈವಿಂಗ್. ಸೊ ಇಲ್ಲಿ ನೋಡ್ಬೋದು ಡ್ಯಾಶ್ ಬೋರ್ಡ್ ಹೆಂಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಮುಂದೆ ಹೋಗಿ ಡ್ಯಾಶ್ ಬೋರ್ಡಲ್ಲಿ ಮಾತಾಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಡ್ರೈವರ್ ಡೋರ್ ನೋಡೋದಾದರೆ ನಿಮಗೆ ಇಲ್ಲೊಂದು ಡೋರ್ ಓಪನರ್ ಬರುತ್ತೆ. ಇದು ಮಿರರ್ ಅಡ್ಜಸ್ಟ್ ಮಾಡೋಕ್ಕೆ, ಗ್ರ್ಯಾಬ್ ಹ್ಯಾಂಡಲ್ಸ್ ಆ್ಯಂಡ್ 1 ಲೀಟರ್ ಬಾಟಲ್ ಇಡೋಕ್ಕೆ. ಸೊ ಇಲ್ಲಿ ಬರೋದಾದ್ರೆ ನಿಮಗೆ 6 ವೇ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ 1 2 ಐಟು 3 4 5 ಮತ್ತು ಮುಂದಕ್ಕೆ ಬರೋದು 6 3 ಪೆಡಲ್ಸ್, ಯಾಕಂದರೆ ಇದು ಮ್ಯಾನ್ಯಲ್ಲು. ಈ ಕಡೆ ಬರೋದಾದರೆ ಹೆಡ್ಲೈಟ್ ಲೆವೆಲರ್ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ MID ಕಂಟ್ರೋಲ್ ಬ್ಯಾಕ್ ಹೋಗೋದು ಅಥವಾ ಟ್ರಿಪ್ ಏನು ಮಾಡೋದು, ಮೇಲೆ ಕೆಳಗಡೆ ಹೋಗೋದು, ಆಟೋ ಸ್ಟಾಪು ಆಫ್ ಮಾಡೋದು. ಸೊ 3 ಪೆಡಲ್ ಆಯ್ತಲ್ಲ. ಇಲ್ಲಿಂದ ಬಾನೆಟ್ ಓಪನ್ ಮಾಡೋದು, ಇಲ್ಲಿ ಒಳಗಡೆ ಸೇರ್ಕೊಂಡಿರುತ್ತೆ. ಇಲ್ಲಿ ನೋಡಿ, ಇಲ್ಲಿದೆ. ಸೊ ಇಲ್ಲಿ ಬಂದುಬಿಟ್ಟು ಸ್ಪೀಕರ್ ಇಲ್ಲಿದೆ. ಸೊ ಒಳಗಡೆ ಎತ್ತಾನ. ಸೊ ಒಳಗಡೆ ಎತ್ತೋದಾದ್ರು ಒಳಗಡೆಯಿಂದ ಕೂತ್ರೆ ಥಾರ್ ನೋಡಿ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇದರಿಂದ ಏನಂತಾರೆ, ಒಂಥರ ಕೂತ ತಕ್ಷಣ ಬದ್ಮಾಸ್ಗಿರಿ ಸ್ಟಾರ್ಟ್ ಆಗುತ್ತಲ್ಲ, ಅದು ಈ ಕಾರು ಅಂತ ಹೇಳ್ಬೋದು. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ ಗಾಡಿನ. ಸೊ ಗೇರಲ್ಲಿದೆ. ಸೊ ಗಾಡಿನ ಸ್ಟಾರ್ಟ್ ಮಾಡಿದ್ರೆ ಇದು ಡೀಸೆಲ್ ಇಂಜಿನ್ ಪಕ್ಕಾ ಗೊತ್ತಾಗುತ್ತೆ. ಸೊ ಮ್ಯೂಟ್. ಇಲ್ಲಿ ನೋಡ್ಬೋದು RPM ಮೀಟರ್, ಇದು 5000 ತನಕ ಮಾರ್ಕಿಂಗ್ ಇದೆ. ಇಲ್ಲಿ 180 ತನಕ ಮಾರ್ಕಿಂಗ್ ಇದೆ, ಆದರೆ 180 ತನಕ ಹೋಗುತ್ತೆ, ಬಟ್ ನಿಮಗೆ ಅಷ್ಟು ಸ್ಟೆಬಿಲಿಟಿ ಬರೋಲ್ಲ. ಸೊ ರೈಟ್ ಸೈಡಿಗೆ ನೋಡೋದಾದ್ರೆ ನಿಮಗೆ ಹೆಡ್ಲೈಟು ಮತ್ತು ಐ ಬೀಮ್ ಲೋ ಬೀಮು, ಲೆಫ್ಟ್ ಸೈಡಿಗೆ ಬರೋದಾದರೆ ನಿಮಗೆ ವೈಪರ್ ಕಂಟ್ರೋಲ್ ಬರುತ್ತೆ. ಸೊ ಸ್ಟೇರಿಂಗ್ ನೋಡೋದಾದ್ರೆ ಟಿಪಿಕಲ್ ಮಹೀಂದ್ರ ಸ್ಟೇರಿಂಗು. ಸೊ ಇದು ನಿಮಗೆ ಥಾರಿಂದ ಹಿಡಿದು ಬೊಲೆರೋ ತನಕ ಇದೇ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ. ಇದು ಕ್ರೂಸ್ ಕಂಟ್ರೋಲ್ ಆನ್ ಮಾಡೋಕ್ಕೆ, ಅದನ್ನು ಸೆಟ್ ಮಾಡೋಕ್ಕೆ. ಇದು ವಾಯ್ಸ್ ಕಮಾಂಡು. ಇಲ್ಲಿ ಬಂದುಬಿಟ್ಟು ಸೋರ್ಸ್ ಚೇಂಜ್ ಮಾಡೋಕ್ಕೆ, ಮ್ಯೂಟ್ ಮಾಡೋಕ್ಕೆ, ವಾಲ್ಯೂಮ್ ಅಪ್ ಡೌನ್ ಮಾಡೋಕ್ಕೆ, ಫೋನ್ ಎತ್ತಕ್ಕೆ ಕಟ್ ಮಾಡೋಕ್ಕೆ. ಇದರ ಸ್ಟೇರಿಂಗ್ ಇಲ್ಲಿ ನೋಡಿ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ರೈಟ್ ಸೈಡಿಂದ ನೋಡೋದಾದ್ರೆ ನಿಮಗೆ ವಿಂಡೋ ಏರಿಯಾ ತುಂಬ ದೊಡ್ಡದಾಗಿ ಕಾಣುತ್ತೆ. ಸೊ ಈ ಗ್ಲಾಸ್ ಒಂದು ಚಿಕ್ಕದು ಅನಿಸುತ್ತೆ, ಯಾಕಂದರೆ ಇದು ಬಾಡಿ ಸ್ಟ್ರಕ್ಚರ್ ಇದೆ ಹಿಂಗೆ. ಸೊ ಇಲ್ಲಿ ಬಂದುಬಿಟ್ಟು 7 ಇಂಚಸ್ ಟಚ್ ಸ್ಕ್ರೀನ್ ಬರುತ್ತೆ. ಸೊ ಇದರಲ್ಲಿ ಆಫ್ ಮಾಡ್ಬೋದು, ಆನ್ ಮಾಡ್ಬೋದು. ಸೊ ಹೋಮಿಗೆ ಹೋದರೆ ನಿಮಗೆ ಇಲ್ಲಿ ಅಡ್ವೆಂಚರ್ ಬೇಕಾ, ಸ್ಟ್ಯಾಟ್ಸು, ಮೀಡಿಯೋ, ರೇಡಿಯೋ, ಆ್ಯಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ನಿಮಗೆ ಏನು ಬೇಕು ಅದೆಲ್ಲ ಆರಾಮ್ಸೆ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಸೆಟ್ಟಿಂಗ್ಸಿಗೆ ಹೋಗ್ತೀನಿ. ಇಲ್ಲಿ ಸೌಂಡು, ಕನೆಕ್ಟಿವಿಟಿ, ಇದು ಯಾವುದು ಬೇಡಪ್ಪ ನನಗೆ, ಅಡ್ವೆಂಚರ್ ಸ್ಟ್ಯಾಟಿಸ್ಟಿಕ್ಸಿಗೆ ಹೋಗ್ತದೆ. ಸೊ ಗಾಡಿ ಎಷ್ಟು ಹೆಂಗೆ ನಿಂತಿದೆ, ಗಾಡಿ ಎಷ್ಟು ಫಾಸ್ಟಾಗಿ ಹೋಗ್ತಿದೆ, ಆಫ್ ರೋಡ್ ಅಂತ ಹೇಳಿದ್ರೆ ಗಾಡಿ ಎಷ್ಟು ಟಿಲ್ಟ್, ನಾವೀಗ ಸ್ವಲ್ಪ ಟಿಲ್ಟಲ್ಲಿ ನಿಲ್ಸಿದ್ದೀವಿ. ಸೊ 5 ಡಿಗ್ರಿ ಟಿಲ್ಟು, ಹಿಂಗೆ -3 ಡಿಗ್ರಿ ಅಂತ ಇದೆ. ಸೊ ಇಲ್ಲಿ ಬರೋದಾದ್ರೆ AC ವೆಂಟ್ಸ್ ಬರುತ್ತೆ, ನಿಮಗೆ 4 AC ವೆಂಟ್ಸ್ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಮ್ಯಾನ್ಯಲ್ ಕಂಟ್ರೋಲ್ ನಿಮಗೆ AC ಬರುತ್ತೆ. ಸೊ AC ಭಾಳ ಸ್ಟ್ರಾಂಗ್ ಆಗಿದೆ ಆ್ಯಕ್ಚುಲಿ. ಸೊ ಇಲ್ಲಿ AC ಕಂಟ್ರೋಲ್ಸ್ ಬರುತ್ತೆ. ಇಲ್ಲಿ AC ಆನ್ ಮಾಡೋಕ್ಕೆ, AC ಆಫ್ ಮಾಡೋಕ್ಕೆ, ಸೊ ರೀಸರ್ಕ್ಯುಲೇಷನ್ ಇರ್ಬೋದು, ಅಥವಾ ಯಾವ ಮೋಡಿಗೆ ಹಾಕ್ಬೇಕಾ, ಇಲ್ಲ ಡಿಫಾಗರಿಗೆ ಹಾಕ್ಬೇಕಾ, ಖಾಲಿ ಬರಬೇಕಾ. ಸೊ ಇಲ್ಲಿ ಬಂದುಬಿಟ್ಟು ಗಾಡಿ ಲಾಕ್ ಮತ್ತು ಅನ್ಲಾಕ್ ಮಾಡೋಕ್ಕೆ. ಸೊ ಇಲ್ಲಿ ಬಂದುಬಿಟ್ಟು ಇಲ್ ಡಿಸೈನ್ ಕಂಟ್ರೋಲ್ ಬರುತ್ತೆ. ಇಲ್ಲಿ ನೋಡಿ, ಇಲ್ ಡಿಸೈನ್ ಕಂಟ್ರೋಲ್ ರೆಡಿ ಅಂತ. ಸೊ ಇಲ್ ಡಿಸೈನ್ ಕಂಟ್ರೋಲ್ ಏನಂತ ಹೇಳಿದ್ರೆ, ಹಿಂಗೆ ಗಾಡಿ ಹಿಂಗೆ ಫಾಸ್ಟ್ ಹಿಂಗೆ ಸ್ಲೋಪಲ್ಲಿದ್ದಾಗ ಒಂದು ಸ್ವಲ್ಪ ಗಾಡಿನ ಅದಾಗೆ ಬ್ರೇಕ್ ಹಿಡಿಯುತ್ತೆ. ಸೊ ನಾವು ಜಾಸ್ತಿ ಬ್ರೇಕ್ ಅಪ್ಲೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಟ್ರ್ಯಾಕ್ಷನ್ ಕಂಟ್ರೋಲು, ಇದು ಬಂದುಬಿಟ್ಟು ಹಜಾರ್ಡ್ ಲೈಟು, ಇವೆಲ್ಲ ಆನ್, ಇದೆಲ್ಲ ಇದು ಸೀಟ್ ಬೆಲ್ಟ್ ಹಾಕೊಳ್ಳೋಕ್ಕೆ, ಇದು. ಸೊ ಈ ಕಡೆ ಬಂದುಬಿಟ್ಟು ನನಗೆ ನೀನು ಕೊಡ್ಸೋದು ಅಂದರೆ ಇಷ್ಟ ಇಲ್ಲ, ನಾನು ಕೊಡ್ಸೋದು ಅಂದರೆ ಇಷ್ಟ. ಏನು ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ನಿಮಗೆ 6 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಇದ್ರ ಕ್ಲಚ್ ನೋಡಿ ಎಷ್ಟು ಡೀಪಾಗಿ ಹೋಗುತ್ತೆ ಅಂತ. ನಾನು ಆ್ಯಕ್ಚುಲಿ ಮ್ಯಾನ್ಯಲ್ ಥಾರ್ ಓಡಿಸಿಲ್ಲ, ಬಟ್ ಭಾರಿ ಕ್ಲಚ್ ಡೀಪಾಗಿ ಹೋಗುತ್ತೆ. ಸೊ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, 6th ಗೇರ್. ರಿವರ್ಸಿಗೆ ಹಾಕ್ಬೇಕಂದ್ರೆ ಹಿಂಗೆ ಎತ್ತಿಬಿಟ್ಟು ರಿವರ್ಸಿಗೆ ಹಾಕೋದು. ಸೊ ಪಾರ್ಕಿಂಗ್ ಕ್ಯಾಮ್ರಾ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಗೈಡ್ಲೈನ್ಸು ಅಡಾಪ್ಟಿವ್ ಅಲ್ಲ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ 4x4 ಇದು 2H ಇರ್ಬೋದು, 2 ಹೈ, ನ್ಯೂಟ್ರಲ್, ಲೋ ಅಂತ.
ಸೊ ಇಲ್ಲಿ ನಿಮಗೆ ಇಲ್ಲಿ ಯಾವುದೇ ಥರ ಕಂಟ್ರೋಲ್ ಬರಲ್ಲ. ಸೊ ಯಾವುದೇ ಗ್ಲಾಸ್ ಇಡಿಸ್ಬೇಕಂದ್ರೆ ಮಧ್ಯದಲ್ಲಿ ಕಂಟ್ರೋಲ್ ಕೊಟ್ಟಿರ್ತಾರೆ. ಹ್ಯಾಂಡ್ ಬ್ರೇಕ್ ಬಂದುಬಿಟ್ಟು ಹ್ಯಾಂಡ್ ಬ್ರೇಕು ನಿಮಗೆ ಯಾವುದೇ ಥರ ಇಲ್ಲಿ ಏನಂತಾರೆ ಸೆಂಟರಲ್ಲಿ ಒಂದು ಹಾಫ್ ರೆಸ್ಟ್ ಬರಲ್ಲ. ಸೊ ಇವೆಲ್ಲ ಬೇಕಾಗಿಲ್ಲ ಗುರು. ಇದು ತಗೊಳ್ಳೋರು ಪ್ರಾಪರ್ ಆಫ್ ರೋಡಿಗೆ ತೊಗೊತಾರೆ, ಮಜಾ ಮಾಡೋಕ್ಕೆ ತೊಗೊತಾರೆ. ಇಲ್ಲಿ ನೋಡೋದಾದರೆ ಸ್ವಲ್ಪ ಸ್ಪೇಸ್ ಇದೆ. ಸೊ ಹಿಂಗೆ ಕಾಣುತ್ತೆ. ಸೊ ಸನ್ವೈಸರ್ ನೋಡೋದಾದರೆ ಗುರು ಈ ಸನ್ವೈಸರ್ ಹಾಕೋರು ಇಷ್ಟೇ ಗ್ಯಾಪು, ಇಷ್ಟರಲ್ಲೇ ನೋಡಬೇಕು. ವಾವ್ ಕ್ರೇಜಿ. ನಿಮಗೆ ಮ್ಯಾನ್ಯಲ್ ಡಿಮ್ಮಿಂಗ್ IR ಬರುತ್ತೆ. ಸೊ ಇದರಲ್ಲಿ ಒಂದು ಮಿರರ್ ಬರುತ್ತೆ. ಆ್ಯಕ್ಚುಲಿ ಇದನ್ನು ತೆಗಿಬೋದು ಅಂತ ಹೇಳ್ತಾರೆ, ಅದು ನನಗೂ ಗೊತ್ತಿಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು. ಸೊ ಸ್ಪೀಕರ್ಸ್ನ ಟೆಸ್ಟ್ ಮಾಡೋಣ. ಒಂದು ಫೀಚರ್ ಏನಂತ ಹೇಳಿದ್ರೆ ನೀವು ಬಾನೆಟ್ ಓಪನ್ ಮಾಡಿದ ತಕ್ಷಣ ಇಲ್ಲಿ 2 ಇಂಡಿಕೇಟರ್ ಆನ್ ಆಗುತ್ತೆ. ಸೊ ಈಗ ಬಾನೆಟ್ ಓಪನ್ ಮಾಡ್ತಿದ್ದಾನೆ ಹುಡುಗ, ಆದರೆ ಇಲ್ಲಿ ನೋಡಿ ನಾನೇನು ಹಾಕೇ ಇಲ್ಲ, ಅದೇ ಬ್ಲಿಂಕರ್ಸ್ ಆನ್ ಆಗಿದೆ ನೋಡ್ಬೋದು. ಸೊ ಆಡಿಯೋ ಕ್ವಾಲಿಟಿ ಮಾತ್ರ ಮಸ್ತಿದೆ ಗುರು. ಏನೇ ಹೇಳಿ, ತಾರಿಂದು ಚೆನ್ನಾಗಿದೆ, ತಾರ್ ರಾಕ್ಸ್ದಂತೂ ಮಾತಾಡೋಂಗಿಲ್ಲ. ಅದರಲ್ಲಿ ಹಾರ್ಮನ್ ಕಾರ್ಡನ್ ಸ್ಪೀಕರ್ ಬರುತ್ತೆ. ನಾನು ಒಂದು ಸತಿ ವೀಡಿಯೋ ಮಾಡಿದ್ದೆ, ಒನ್ ಆಫ್ ದ ಬೆಸ್ಟ್ ಸ್ಪೀಕರ್ಸ್ ನಾನು ಇಲ್ಲಿವರೆಗೂ ಕೇಳಿರೋ ಅದರಲ್ಲಿ. ಸೊ ಇದು ಏನು ಕಮ್ಮಿ ಇಲ್ಲ ಗುರು, ಇದು ಒನ್ ಆಫ್ ದ ಕ್ರೇಜಿಯೆಸ್ಟ್ ಸ್ಪೀಕರ್ ಇದೆ. ಸೊ ಬನ್ನಿ ಡ್ರೈವ್ ವೀಡಿಯೋ ಹೋಗಿ ಬರೋಣ. ನನಗೆ ಡ್ರೈವ್ ಕೊಡ್ತಾ ಇಲ್ಲ, ಒಬ್ಬನೇ ಹೋಗ್ತಿದ್ದಾನೆ. ದಿಸ್ ಇಸ್ ವೆರಿ ಬ್ಯಾಡ್. ಸಿಂಗಲ್ ಡ್ರೈವ್ ಹೋಗ್ತೀನಿ. ಬಾ ಮಗ, ನಿನಗೆ ಎಲ್ದಿರೋ ಡ್ರೈವಾ? ಓ ಬಾ, ಎಂಜಾಯ್ ಯುವರ್ ಸೋಲೋ ಡ್ರೈವ್. ಸೊ ಡೀಸೆಲ್ ಇಂಜಿನ್ನು ಪಕ್ಕಾ ಫೀಲ್ ಆಗ್ತಾಯಿದೆ. ಈ ಗಾಡೀಲಿ ಒಂದೇ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಇದ್ರ ಶೇಪು ಗುರು. ಸೊ ಗೊತ್ತಿದ್ದಂಗೆ ಈ ಗಾಡೀಲಿ ಏನಂತಾರೆ ಬಾಡಿ ರೋಲು ಭಾರಿ ಅಂದರೆ ಭಾರಿ ಕಾಣುತ್ತೆ. ಏನು ಗುರು ಇದು ಹಿಂಗಿದೆ. ಸೊ ಡೀಸೆಲ್ ಪವರ್ ಗುರು, ಎಕ್ಸ್ಲೇಟ್ರ್ ಹೊತ್ತಲಿಲ್ಲ, ಹಂಗೆ ಹೋಯ್ತು. ಸೊ ಇದ್ರೊಳಗೆ ಕೂತ ಮೇಲೆ ಬದಮಾಸ್ಗಿರಿ ಅದಾಗೆ ಸ್ಟಾರ್ಟ್ ಆಗುತ್ತೆ. ಹೈ RPM ಇರ್ಬೋದು, ಫಾಸ್ಟಾಗಿ ಡ್ರೈವ್ ಮಾಡೋದಿರ್ಬೋದು. ಸೊ ಡ್ರಿಫ್ಟ್ ಅಡಿಯೋಣ ಒಂದು. ಸೊ ಎಷ್ಟು ಪವರ್ಫುಲ್ ನೋಡಿ, ಎಷ್ಟು ಬೇಗ 60 ಟಚ್ ಆಗುತ್ತೆ ಈ ಗಾಡಿ ಅಂತ ಹೇಳ್ಬಿಟ್ಟು. ಸೊ ಬ್ಯೂಟಿಫುಲ್ ಮಿಷಿನ್ ಬೈ ಮಹೇಂದ್ರ ಅಂತ ಹೇಳ್ಬೋದು. ನನಗೇನಾರ ಅರೌಂಡ್ 10 to 12 lakhs ಒಳಗೆ ಅಥವಾ 10 to 13 lakhs ಒಳಗೆ ನಿನಗೆ ಒಂದು ಗಾಡಿ ತಗೋ ಅಂತ ಹೇಳಿದ್ರೆ ಒನ್ ಆಫ್ ದ ಚಾಯ್ಸ್ ನಂದು ಇದು ಇರುತ್ತೆ, ಥಾರು. ಈಗ ಗಾಡಿ ಹೋಗಿ, ಸೊ ನೀವು ಬೇಕಾದ್ರೆ ನೀವು ಯಂಗ್ಸ್ಟರ್ ಆಗಿದ್ರೆ ಒಂದು ಥಾರ್ ನಿಮ್ಮ ಹತ್ರನೇ ಇರಬೇಕು. ಸೊ ನೋಡಿ ಹೆಂಗೆ ಎತ್ತುತ್ತೆ ಗಾಡಿ, ಡೀಸೆಲ್ ಪವರ್ ಅನ್ನೋದು ಅದಕ್ಕೆ. ಎಷ್ಟನೇ ಸತಿ ಥಾರ್ ಓಡಿಸ್ತಾ ಇರೋದು? ಫಸ್ಟ್ ಟೈಮ್. ಸೊ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಐ ಲೈಕ್ ದ ಫ್ಯೂಚರ್ ವಿಚ್ ಇಟ್ ಶೋಸ್ ಆಂಗಲ್ ಡಿಗ್ರಿ ಎಷ್ಟು ಟಿಲ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದು ತೋರಿಸುತ್ತೆ. ಆ ಫೀಚರ್ ಇಷ್ಟ ಆಯಿತು. ಸ್ಟೇರಿಂಗ್ ಹಾರ್ಡ್ ಅನಿಸ್ತು, ಬಟ್ ಆಫ್ ರೋಡಿಂಗ್ ವೆಹಿಕಲ್ಸ್ 4x4 ವೆಹಿಕಲ್ಸ್ ಅಂದಮೇಲೆ ಇರಲೇಬೇಕು. ಅದು ನಮಗೆ ಕಂಟ್ರೋಲಿಗೆ ತಗೊಳಂಗಿರಬಾರ್ದು. ಗುಡ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸೊ ನಿಮ್ಮ ಹತ್ರ ಏನಾರ 20 ಲಕ್ಷ, ಐ ಮೀನ್ 15 ಲಕ್ಷ ಇದ್ರೆ ಈ ಕಾರ್ ತಗೊಂತೀರಾ? ಇಲ್ಲ, ಸಾರಿ, ವಿ ಗೋ ಫಾರ್ ಕ್ರೇಟಾ. ಫ್ಯಾಮಿಲಿ ಮ್ಯಾನ್ ಆಗಬೇಕಾಗುತ್ತೆ ಅನ್ನಿಸುತ್ತೆ. ಅಲ್ಲ, ನಿಂದೆ ಅಂತ ಸಪ್ರೇಟಾಗಿ 15 ಲಕ್ಷ ನಿನಗೆ ಕಾರ್ ತಗೊಬೇಕು ಅಂದರೆ? ಇಲ್ಲ, ಈ ಕಾರಿಗೆ ಹೋಗಲ್ಲ ನಾನು.